ಭವರೋಗವನ್ನ ಕಳೆಯುವ ಯಡಿಯಾಪುರ ಸಿದ್ಧಲಿಂಗೇಶ್ವರ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸುಕ್ಷೇತ್ರ ಯಡಿಯಾಪುರ ಗ್ರಾಮದ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಇದೇ ಜನವರಿ 25ರ ಬನದ ಹುಣ್ಣಿಮೆಗೆಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಅಂದು ಬೆಳಗ್ಗೆ ಕರ್ತೃ ಗದ್ದಿಗೆಗೆ ಮಹಾರುದ್ರಾಭಿಷೇಕ ಹಾಗೂ ಸುಮಂಗಲೇರ ಕುಂಭ ಕಳಸ ವಾದ್ಯಗಳೊಂದಿಗೆ ಸಾಯಂಕಾಲ 4:30ಕ್ಕೆ ಸಿದ್ದೇಶ್ವರ ಪತಾಕೆಯ ಭಕ್ತಿ ಬೇಡಿಕೆ ತೇರಿನ ಮುಂಭಾಗದಲ್ಲಿ ಜರುಗಿದವು. ನಂತರದಲ್ಲಿ ಚಿಕ್ಕ ಮ್ಯಾಗೇರಿ ಭಕ್ತರಿಂದ ನಂದಿಕೋಲು ತೇರಿನ ಹಗ್ಗ ಬಂದ ತಕ್ಷಣ ತದನಂತರ 5 ಗಂಟೆಗೆ ಮೆರವಣಿಗೆಯೊಂದಿಗೆ ಪಂಚಕಳಸ ಮಹಾರಥೋತ್ಸವ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಟಗಿ ಭೂ ಕೈಲಾಸ ಮೇಲುಗದ್ದಿಗೆಗೆ ಹಿರೇಮಠ ಚಿಕ್ಕ ಮ್ಯಾಗೇರಿ ಇವರು ಮಾತನಾಡುತ್ತಾ ಮಹಾನ್ ಪವಾಡ ಪುರುಷರು ಮತ್ತು ಸಾರ್ವಜನಿಕ ಭಕ್ತಿ ಒಲುಮೆಗೆ ಭವರೋಗವನ್ನ ಕಳೆಯುವ ಸುಕ್ಷೇತ್ರ ಯಡಿಯಾಪುರ ಸಿದ್ಧಲಿಂಗೇಶ್ವರರು ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಮಹಾದೇವಯ್ಯ ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಶಾಖಾಮಠ ವಿರುಪಾಪುರದ ಚನ್ನಬಸವ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಅಂದಪ್ಪ ಜವಳಿ ಮಾತನಾಡುತ್ತಾ ಕೊಡುಗೆ ದಾನಿಗಳಾದ ಸಿದ್ಧಲಿಂಗೇಶ್ವರನ ಭಕ್ತಾದಿಗಳು ಮತ್ತು ಗ್ರಾಮದ ಎಲ್ಲ ಜನರ ಸಹಕಾರದೊಂದಿಗೆ ಇಂತಹ ಜಾತ್ರೆ ಯಶಸ್ವಿಯಾಗಿ ನಡೆಯಲು ಸಾಧ್ಯವಾಗಿದೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ವೆಂಕಣ್ಣ ಯರಾಸಿ ಮತ್ತು ಹನುಮಂತಗೌಡ ಚಂಡೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸೇವಾ ಸಮಿತಿ ಸುಕ್ಷೇತ್ರ ಯಡಿಯಾಪುರ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸೇವಾ ಸಮಿತಿಯ ಕಾರ್ಯಕರ್ತರು ಮತ್ತು ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸರ್ವ ಸಿಬ್ಬಂದಿ ವರ್ಗದವರು, ಭಜನಾ ಮಂಡಳಿಯವರು, ಯುವಕ ಸಂಘದವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NKS TV4 ನ್ಯೂಸ್, ಕುಕನೂರು. ನಡೀತಾರೆ ಬಂದಿದೆ ಅದಕ್ಕಿದೆ ಅಂಥದ್ದನ್ನು ದಿವಸ ನಾವು ಕಂಡು ಸೂರ ಚಂದರ ಸುಯೋಗಿಯ ಐತಿಹಾಸಿಕ ಸ್ಥಳವಾಗಿರುವಂಥ ಯಡಿಯಾಪುರ ಗ್ರಾಮದ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ನೋಡಿದಾಗ ಭಾಳ ಸಂತೋಷ ಅನ್ನಿಸ್ತದೆ. ನಾವು 8 ವರ್ಷಗಳಿಂದ ಈ ಜಾತ್ರೆಯನ್ನು ಅವಲೋಕನ ಮಾಡಿದಾಗ ಈ ಜಾತ್ರೆ ಕೇವಲ ಇಲ್ಲಿರುವ ಸುತ್ತಮುತ್ತ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ಈ ಜಾತ್ರೆಯನ್ನು ನೋಡಿದಾಗ ಕೊಪ್ಪಳ ಜಿಲ್ಲೆಯಾದ್ಯಂತ ಈ ಜಾತ್ರೆಯ ಸಂಭ್ರಮವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಜೋಳೇಂದ್ರಪ್ಪ ಆದಿಯಾಗಿ ಈ ಸಮಿತಿ ಎಲ್ಲ ಪದಾಧಿಕಾರಿ ಕೂಡ ಉತ್ತಮ ಕಾರ್ಯವನ್ನು ಮಾಡೋದನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಒಂದು ಜಾತ್ರೆ ಹೇಗಿರಬೇಕೆಂಬ ಕಲ್ಪನೆಯನ್ನು ನಾವು ಎಲ್ಲಾದರೂ ಕಾಣಬಹುದಂದ್ರೆ ಅದು ಯಡಿಯಾಪುರ ಗ್ರಾಮದ ಸಿದ್ಧಲಿಂಗೇಶ್ವರ ಜಾತ್ರೆಯನ್ನು ನೋಡಿದಾಗ ಆ ಕಲ್ಪನೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ಕ್ಷೇತ್ರದ ಸಿದ್ಧಲಿಂಗೇಶ್ವರ ಕೂಡ ಹಲವಾರು ಪವಾಡಗಳನ್ನು ಈ ನಾಡಿಗೆ ಕೊಟ್ಟಂತ ಇದರ ಭಕ್ತರು ರಾಜ್ಯದಲ್ಲೂ ಕೂಡ ಸಿದ್ಧಲಿಂಗೇಶ್ವರ ಭಕ್ತರು ಈ ರಾಜ್ಯದಲ್ಲೂ ಕೂಡ ಇದ್ದಾರೆ. ಅಂತಹ ಸದ್ಭಕ್ತರು ಇವತ್ತು ಈ ಜಾತ್ರಾ ಮಹೋತ್ಸವದ ಈ ಸಮಯದಲ್ಲಿ ತೇರನ್ನು ಎಳೆಯುವ ಮುಖಾಂತರ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿದಾಗ ಅತ್ಯಂತ ಸಂತೋಷ ಅನ್ನಿಸಿದೆ. ಜೊತೆಗೆ ಮಹಾದಾಸೋಹವನ್ನು ಕೂಡ 2 ದಿನಗಳ ನಿರಂತರವಾಗಿ ಹಮ್ಮಿಕೊಳ್ಳುವ ಮುಖಾಂತರ ಈ ಸಮಿತಿಯವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಜ್ಞಾನದಾಸೋಹ, ಅನ್ನದಾಸೋಹವನ್ನು ನಿರಂತರ ಮಾಡುವ ಮುಖಾಂತರ ಜೊತೆಗೆ ಈ ಭಾಗದಲ್ಲಿ ದುಡಿದಂಥ ಕೈಗಳನ್ನು ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಭಕ್ತ ಹಿತಚಿಂತನೆ ಗೋಷ್ಠಿ ಎಂಬ ಕಾರ್ಯಕ್ರಮ ಮಾಡುವ ಮುಖಾಂತರ ಹಲವಾರು ಸಾಧಕರನ್ನು ಗೌರವಿಸುವಂಥ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿರುವಂಥ ಸದ್ಭಕ್ತರಿಗೆ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವೆಯ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ತುಂಬುವುದರಿಂದ ಆರಿಸಲಾಗಿದೆ. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಹೊಸ ತಾಲೂಕು ಕುಕನೂರು ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಮಹಿಮರಾಗಿರ್ತಕ್ಕಂತಹ ಶ್ರೀ ಸಿದ್ದೇಶ್ವರರ ಜಾತ್ರಾ ಮಹೋತ್ಸವ ಬಹಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥದ್ದಾಗಿದೆ. ಅನಾದಿ ಕಾಲದಿಂದಲೂ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗೆ ಯಾರು ಹರಕೆಯನ್ನು ಹೊತ್ತು ಉಡುಪನ್ನು ಸಮರ್ಪಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಹರಕೆ ಮಾಡಿಕೊಂಡು ಹರಕೆ ಹೊತ್ತು ಹೋಗಿರ್ತಕ್ಕಂಥ ಭಕ್ತಾದಿಗಳಿಗೆ ವರ್ಷ ತುಂಬುವುದರೊಳಗಾಗಿ ಅವರ ಮನಸ್ಸಿನ ಇಷ್ಟಾರ್ಥಗಳ ಹರಕೆಗಳನ್ನು ಈಡೇರಿಸುವಂಥ ಒಬ್ಬ ಮಹಾಮಹಿಮ ಕಾಮಧೇನು ಕಲ್ಪವೃಕ್ಷದ ಮಹಾದೇವ ಅಂದರೆ ಆತನೇ ಯಡಿಯಾಪುರದ ಸಿದ್ಧಲಿಂಗ ಶಿವಯೋಗಿ. ಈಗೂ ಕೂಡ ನಂಬಿಕೆ ಇದೆ
ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಆ ಮಹಾಸ್ವಾಮಿಯ ಪಂಚಕಳಸದ ರಥೋತ್ಸವವನ್ನು ನೋಡಿ ದರ್ಶನವನ್ನು ಮಾಡಿ ಕಾಯಿ ಕರ್ಪೂರಾದಿಗಳನ್ನು ಸಮರ್ಪಣೆ ಮಾಡಿ ದಕ್ಷಿಣೆಗಳನ್ನು ಮುಟ್ಟಿಸಿ ಅವರು ಮತ್ತೆ ಸಂಕಲ್ಪವನ್ನು ಮಾಡಿ ತೆರಳಿದಾಗ ವರ್ಷ ತುಂಬುವುದರೊಳಗಾಗಿ ಪುತ್ರ ಪುತ್ರಿ ಸಂತಾನ ಪ್ರಾಪ್ತಿಯಾಗುವಂಥ ಆಗಿರುವಂಥ ಎಷ್ಟೋ ನಿದರ್ಶನಗಳನ್ನು ಭಕ್ತಾದಿಗಳಲ್ಲಿ ನಾವು ಕೇಳಿರ್ತಕ್ಕಂಥವರಾಗಿದ್ದೇವೆ. ಜೊತೆಗೆ ಅವರೋಗ ವೈದ್ಯರಾಗಿರ್ತಕ್ಕಂಥ ಯಾರಿಗಾದರೂ ನೋವುಗಳು ರುಜಿನಗಳು ಬಂದಿದ್ದರೂ ಕೂಡ ಅವರು ಬಂದು ದೀರ್ಘ ನಮಸ್ಕಾರವನ್ನು ಹಾಕುವ ಮುಖಾಂತರ ಅಜ್ಜನ ಸೇವೆಯನ್ನು ಮಾಡುವ ಮುಖಾಂತರ ಆ ಭವರೋಗವನ್ನು ಕಳ್ಕೊಂಡಿರ್ತಕ್ಕಂಥ ಇತಿಹಾಸವೂ ಕೂಡ ನಾವು ಸಿದ್ಧಲಿಂಗೇಶ್ವರನ ಸನ್ನಿಧಾನದಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಭವ್ಯವಾಗಿರ್ತಕ್ಕಂಥ ಪಂಚಕಳಸದ ರಥೋತ್ಸವ ಹಾಗೆ ರಾಜಬೀದಿಯಲ್ಲಿ ಅದ್ಭುತವಾಗಿ ಮಹಾರಥೋತ್ಸವ ಲಕ್ಷ ಲಕ್ಷ ಭಕ್ತರ ಸಮ್ಮುಖದಲ್ಲಿ ನೆರವೇರಿಕೊಂಡು ಬರ್ತಾ ಇದೆ.